Recording in progress. Now, enumeration function collect ಮಾಡ್ತಾ ಇದೀವಿ ಸರ್. ಕಲೆಕ್ಟ್ ಮಾಡಿ 22,000 ಆದ್ಮೇಲೆ ಅಸೆಂಬ್ಲಿ ಆದ್ಮೇಲೆ ಒಂದು ಮಾಡ್ತೀನಿ. 3 ತಿಂಗಳಿಗೆ ಒಂದ್ಸತಿ ಈ ರೀತಿ ಸಭೆಗಳನ್ನ ಯಾರೋ ಹೆಡ್ ಕ್ವಾರ್ಟರ್ಸ್ ಇಟ್ಟು ಮಾಡಬೇಕು. ಇವತ್ತು ಕೆಲವರು ಕೂಡ ಶಿಸ್ತಾಗಿ ಮಾಡಿದ್ದಾರೆ. ಕೂಡಿಸಿ ಅಟೆಂಡೆನ್ಸ್ ಕೆಲವೆಲ್ಲ ಕರೆಕ್ಟ್ ಆಗಿದೆ, ಕೆಲವು ಅಟೆಂಡೆನ್ಸ್ ಕರೆಕ್ಟ್ ಆಗಿಲ್ಲ. ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದ್ದಾರೆ. 750 ಕಡೆ ಇರುವುದು ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ನಮ್ಮ ಕಡೆ ಯಾರು ತಂದಿದ್ದಾರೆ, ಯಾರು ಬಂದಿಲ್ಲ, ಯಾರ ಸ್ಪೀಡ್ ಕೂತಿದ್ದಾರೆ ಅಂತೇಳಿ. ಸೊ ಫಾರ್ ದ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ಸ್ ಗೌರ್ಮೆಂಟ್ ಎಲ್ಲರೂ ಕೂಡ ಮಾತಾಡಿ ಏನೇನು ಸಂದೇಶ ಕೊಡಬೇಕು, ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಕೂಡ ನಿಮ್ಮೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಎಲ್ಲ ನಮ್ದೆಲ್ಲ ಇವರು ಕೂತಿದ್ದೀರಿ, ನೀವು ಲೆಕ್ಕ ನಾಳೆ ಹೇಳ್ತಾರೆ ಏನ್ ಆಕ್ಟಿವಿಟೀಸ್ ಇದೆ, ಯಾರು ನಿಂತ್ಕೊಂಡ್ರಿ ಕೂತ್ಕೊಂಡು ಯಾರು ಫೋನ್ ಮಾತಾಡ್ತಾ ಇದ್ರಿ, ಅಕ್ಕಪಕ್ಕ ಎಲ್ಲ ಕೂಡ ಇದೆ. ಈಗ ಪರಿಸ್ಥಿತಿ ಬಗ್ಗೆ, ಪ್ರವಾಹ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಮೇವು ವಿಪತ್ತು ಇದನ್ನೆಲ್ಲ ಕೂಡ ಈಗ ಚರ್ಚೆ ಮಾಡಿದ್ದೀವಿ. ಕೆಲವು ನಮ್ಮ ಆಫೀಸರ್ಸ್ ಮಾತಾಡಿದ್ದಾರೆ. ನಮ್ಮ ಮಿನಿಸ್ಟ್ರಿ ಅವ್ರ ನಿಮಗೆ ಸಂದೇಶ ಕೊಡಬೇಕು ತಿಳಿಸಿದ್ದಾರೆ. ಈ SIR ಬಗ್ಗೆ ಕೂಡ ಡೆಫಿನಿಷಿಯಲ್ ವಿಚಾರಗಳನ್ನ ಗಮನಕ್ಕೆ ತಂದು ನಾನು ನಮ್ಗೆ ಹೇಳ್ತಾ ಇದ್ದೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬರೀ 50% ಮಾತ್ರ ತಲುಪಿದೆ. 1 ಕೋಟಿಗೂ ಹೆಚ್ಚು ವೋಟರ್ಸ್ ಡಿಲೀಷನ್ ಆಗುವಂತ ಒಂದು ಇದನ್ನ ಈಗಾಗಲೇ ರಿಪೋರ್ಟ್ ಕೂಡ ಕಾಣ್ತಾ ಇದೆ. ಎಲ್ಲ ತಾಲೂಕಿನ ಎಲ್ಲ ಮತ್ತು ಬೆಂಗಳೂರು ಸಿಟಿ ಆನೆಯಾಗಿ ಎಸ್ಪೆಷಲಿ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಶೆಡ್ಯೂಲ್ ಕ್ಯಾಸ್ಟ್ ಅವರು ಕೆಲಸಕ್ಕೆ ಕೆಲಸಕ್ಕೆ ಹೋಗೋದು ಅವ್ರಿಗೆಲ್ಲ ಕೂಡ ತಿಳುವಳಿಕೆ ಇರೋದಕ್ಕೆ ಹೆಚ್ಚಿನ ತಿಳುವಳಿಕೆ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಅದಕ್ಕೆ ನಾವು ನಿಮಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮತ್ತು ಗ್ಯಾಸ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ಇದನ್ನ ಜಾಗೃತಿ ಮಾಡಬೇಕು. ಡಿಸ್ಕ್ಲೋಸ್ ಇನ್ನೊಂದು ನಿಂತಲ್ಲ, ಏನಾದ್ರು ಹೆಚ್ಚು ಕಡಿಮೆ ಅದನ್ನೆಲ್ಲ ಸೆಟ್ ಮಾಡಕ್ಕೆ ನೀವು ಮತ್ತು ಬೇರೆ ಯಾರನ್ನ BNA ಅಟ್ಯಾಚ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟೀಸು ಕೆಲಸ ಮಾಡ್ತಾರೆ. ಹೊಸ ಫಾರ್ಮ್ 6 ಅದು ಕೂಡ ಗೊಂದಲ ಇಟ್ಕೊಳ್ಳಿ. ಆಮೇಲೆ ಈ ತಿಂಗಳು ಯೋಜನೆಗಳ ಬಗ್ಗೆ ಈಗ ಹೇಳಿದ್ದಾರೆ. CM ಅವರು ನೂತನವಾಗಿ ಕೆಲವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲೂ ಭಾರತ ಯೋಜನೆಗಳು ಮತ್ತೆ ನಮ್ಮ ಪ್ರಜಾಸೇವೆ ಇಲಾಖೆ ಅಂತ ಮಾಡಿ ಪ್ರತಿ ಶನಿವಾರದಂದು ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ 1 ಮತ್ತು 3ನೇ ಶನಿವಾರ ನಾವು ಈ ಪ್ರಜಾಸೇವೆ ಆಂದೋಲನಗಳನ್ನು ಹಾಕುತ್ತೇವೆ. ಪ್ರಮುಖವಾಗಿ ಇದರಲ್ಲಿ ಜನರ ಕುಂದುಕೊರತೆಗಳು ಒಂದು ಮಾತನ್ನ ಸಾಮಾನ್ಯ ಮಾಡಿ ಕ್ಲೋಸ್ ಮಾಡೋದ್ರಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ನಿಜವಾಗಿಯೂ ಪರಿಹಾರ ರೂಪಿಸ್ಕೊಟ್ಟು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾಕೆ ನಿಮಗೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಯಾವುದೇ ಶನಿವಾರ ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಹೆಡ್ ಕ್ವಾರ್ಟರ್ ಇರಲೇಬೇಕಾಗುತ್ತೆ. ಈ ಆಂದೋಲನದಲ್ಲಿ ನಾವು ಭಾಗವಹಿಸಲೇಬೇಕು ಕಡ್ಡಾಯವಾಗಿ. ಆದ್ದರಿಂದ ನೀವು ನಿಮ್ಮ ಹೆಡ್ ಕ್ವಾರ್ಟರಲ್ಲಿ ಇರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಿ. ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ಗೂ ಹೇಳ್ತಿದ್ದೀನಿ ಫಾರ್ ಯುವರ್ ಕನ್ವೀನಿಯನ್ಸ್. ಸೊ ನಂತರ ನಮಗೆ ಬೇರೆ ಒಂದು SIR ಪ್ರಕ್ರಿಯೆ ಇದೆ. ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲ ಜಾಯಿಂಟ್ ಆಗಿ ಪ್ರಕ್ರಿಯೆ ಮಾಡ್ತಾ ಇದೆ. ಆದರೆ ಈಗಾಗಲೇ ನಮ್ಮ ಒಂದು ಅನಾಮಲಿ ರಿಡಕ್ಷನ್ ಭಾಳ ಚೆನ್ನಾಗಿ ನಡೆದಿದೆ. ಆದರೂ ಕೂಡ ಅದೊಂದು ವಾಪಸ್ ನಾವು ರೋಲ್ ಬ್ಯಾಕ್ ಮಾಡಿ
ಯಾವುದು ಅನ್ಕಲೆಕ್ಟಬಲ್ ಫಾರ್ಮ್ಸ್ ಇತ್ತು ಅದನ್ನು ಕಲೆಕ್ಟ್ ಮಾಡೋ ರೀತಿಯಲ್ಲಿ ನಾವು ಸಾಮೂಹಿಕವಾಗಿ ಒಂದು ಪ್ರಯತ್ನವನ್ನು ಪಡಬೇಕು. ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಾಗೆ ನಶಾಮುಕ್ತ ಭಾರತ್ ಈ ಒಂದು ಅಭಿಯಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ರೈಸ್ ಮತ್ತು ಬೇಡಬಹುದು ಈ ಎರಡು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಈಗಾಗಲೇ ನಾವು ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಕನೆಕ್ಟೆಡ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಬಳ್ಳಾರಿಯಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ನಾವು ಮಾಡಿದ್ದೇವೆ. ಅದನ್ನು ಇನ್ನೂ ಹೆಚ್ಚಿನದಾಗಿ ಪರಿಣಾಮಕಾರಿಯಾಗಿ ನಾವು ಮಾಡಬೇಕು. ಒಂದೇ ಒಂದು ಮಾತು ನಮಗೆಲ್ಲ ಹೇಳ್ತೀವಿ, ವಿ ಹ್ಯಾವ್ ಟು ಬಿ ಡಿಪಾರ್ಟ್ಮೆಂಟ್ ಆಗ್ನೋಸ್ಟಿಕ್. ಅಂದರೆ ನಾನು ನನ್ನ ಇಲಾಖೆ ಕಾರ್ಮಿಕ ಇಲಾಖೆ, ನಾನು ಕಾರ್ಮಿಕ ಇಲಾಖೆ ಕೆಲಸ ಮಾತ್ರ ಮಾಡ್ತೀನಿ ಅಂತ ಅಲ್ಲ. ಈಗ ನಮಗೆ ಕೊಡ್ತಾ ಇರೋ ಜವಾಬ್ದಾರಿ ನೋಡಿದರೆ ನಮ್ಮ ಜನರ ಹತ್ರಕ್ಕೆ ನಾವು ಹೋಗಬೇಕಾಗಿದೆ. ಸೊ ಆದ್ದರಿಂದ ನಾನು ಯಾವುದೇ ಹಂತದಲ್ಲಿ ಯಾವುದೇ ಇಲಾಖೆ ಅಧಿಕಾರಿಗೆ ಯಾವುದೇ ಜವಾಬ್ದಾರಿ ಕೊಡ್ಬೋದು, ಅದನ್ನು ನಿಭಾಯಿಸೋದಕ್ಕೆ ನೀವೆಲ್ಲರೂ ಮಾನಸಿಕವಾಗಿ ಸಿದ್ಧರಾಗಿರಿ. ನಾವೆಲ್ಲ ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ಈ ದಿವಸ ಭಾಗವಹಿಸಿದ್ದೀವಿ. ನಮಗೆಲ್ಲ ನಮ್ಮ ಜಿಲ್ಲೆಯ ಆಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಮಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ನಾವೆಲ್ಲರೂ ಸಹಕಾರದಿಂದ ಒಗ್ಗಟ್ಟಾಗಿ ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ